ಸ್ನೇಹಿತರೆ, ಐ ವೆಲ್ಕಮ್ ಯು ಆಲ್ ಟು ದ ಮಡ್ರಾಸ್ ಮೋಟರ್ ರೇಸ್ ಟ್ರ್ಯಾಕ್. ಸೊ ನಾನಿವಾಗ MMRT ಅಲ್ಲಿದ್ದೀನಿ. ದಿಸ್ ಇಸ್ ದ 00 ಸೇಫ್ಟಿ ಕಾರ್ ದಟ್ ವಿ ಆರ್ ರನ್ನಿಂಗ್. ಆ ಏರಿಯಾನಲ್ಲಿ ಫುಲ್ ಸ್ಕ್ರೂಟಿನಿ ನಡೀತಿದೆ. ದಿಸ್ ಇಸ್ ಗೋನ್ ಬಿ ಒನ್ ಕ್ರೇಜಿ ವೀಕೆಂಡ್. ಬೇಸಿಕ್ಲಿ ಫಸ್ಟ್ ಡೇ ಆಫ್ ದ ರ್ಯಾಲಿನಲ್ಲಿ 3 ಮೇನ್ ಈವೆಂಟ್ ನಡೆಯುತ್ತೆ. ಒಂದು ಬಂದು ಸ್ಕ್ರೂಟಿನಿ. ಸೊ ಬೇಸಿಕ್ಲಿ ಸ್ಕ್ರೂಟಿನಿ ಏನು ಅಂದರೆ, ಒಂದು ರೂಲ್ ಬುಕ್ ಕೊಟ್ಟಿರ್ತಾರೆ ಎಲ್ಲ ಗಾಡಿಗಳನ್ನು ಪ್ರಿಪೇರ್ ಮಾಡೋದಕ್ಕೆ. ಆ ಎಲ್ಲ ಗಾಡಿ ಅದ್ರ ಪ್ರಕಾರ ಪ್ರಿಪೇರ್ ಆಗಿದೆಯಾ, ಸೀಟ್ ಬೆಲ್ಟ್ಗೆಲ್ಲ ಕರೆಕ್ಟಾಗಿ ಮೌಂಟ್ ಆಗಿದೆಯಾ ಅಂತ ಪ್ರತಿಯೊಂದು ಚೆಕ್ ಲಿಸ್ಟ್ ಇರುತ್ತೆ. ಆಲ್ಮೋಸ್ಟ್ ಒಂದು 30 to 40 ಚೆಕ್ ಲಿಸ್ಟ್ ಇರುತ್ತೆ ಐಟಮ್ಸು. ಅದನ್ನೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ ಓಕೆ ಸ್ಟಿಕ್ಕರ್ ಅಂತ ಕೊಡ್ತಾರೆ. ಸೊ ಆ ಓಕೆ ಸ್ಟಿಕ್ಕರ್ ಇಲ್ಲದೆ ಯಾವ ಗಾಡಿನೂ ಟ್ರ್ಯಾಕ್ ಮೇಲೆ ರನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಪೆಷಲ್ FMSCI ಇಂದ ಮತ್ತು FIA ಇಂದ ಡೆಲಿಗೇಟ್ಸ್ ಬಂದಿರ್ತಾರೆ. ಅವರು ಕಂಪ್ಲೀಟಾಗಿ ಎಲ್ಲ ಗಾಡಿಗಳನ್ನು ಚೆಕ್ ಮಾಡಿ ಎಲ್ಲವುದು ಕರೆಕ್ಟ್ ಆಗಿದೆಯಾ, ಸೇಫ್ ಆಗಿದೆಯಾ ಟ್ರ್ಯಾಕ್ ಮೇಲೆ ಓಡಿಸೋಕ್ಕೆ ಅಂತ ಓಕೆ ಸ್ಟಿಕ್ಕರ್ ಅಂತ ಕೊಡ್ತಾರೆ. ಸೊ ವಿತೌಟ್ ದಟ್ ಓಕೆ ಸ್ಟಿಕ್ಕರ್ ಯಾರೂ ಟ್ರ್ಯಾಕ್ ಮೇಲೆ ಹೋಗಂಗಿಲ್ಲ. ಸೊ ದಟ್ ಈಸ್ ದ ಫಸ್ಟ್ ಮೇನ್ ಈವೆಂಟ್. ಸೊ ದ ಸೆಕೆಂಡ್ ಈವೆಂಟ್ ಇಸ್ ನೋನ್ ಆಸ್ ರೆಕಿ. ಸೊ ರೆಕಿ ಎಕ್ಸಾಕ್ಟ್ಲಿ ನಾನು ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಈ F1 ಅಲ್ಲಿ ಟ್ರ್ಯಾಕ್ ವಾಕ್ ಅಂತ ನಡೆಯುತ್ತಲ್ಲ, ಸೊ ದಟ್ ಈಸ್ ಸಿಮಿಲರ್ ಟು ರೆಕಿ. ಬಟ್ ಏನಂದರೆ F1 ಅಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ಸೊ ಡ್ರೈವರ್ಸ್ ನಡ್ಕೊಂಡು ಹೋಗ್ತಾರೆ ಅಥವಾ ಈ ಎಲೆಕ್ಟ್ರಿಕ್ ಸ್ಕೂಟರ್ಸಲ್ಲಿ ಹೋಗ್ತಾರೆ. ಬಟ್ ರೆಕಿ ಏನು ಅಂದರೆ, ಇಲ್ಲಿ ತುಂಬ ದೊಡ್ಡ ಟ್ರ್ಯಾಕ್ ಇರೋದ್ರಿಂದ, ಐ ಮೀನ್ ದ ಸ್ಟೇಜಸ್ ಆರ್ ವೆರಿ ಲಾಂಗ್, ಅಪ್ ಟು 11 ಕಿಲೋಮೀಟರ್ಸ್, 17 ಕಿಲೋಮೀಟರ್ಸ್, 25 ಕಿಲೋಮೀಟರ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಕಾರಲ್ಲಿ ಹೋಗ್ತಾರೆ ಡ್ರೈವರ್ ಮತ್ತು ನ್ಯಾವಿಗೇಟರ್. ಅವ್ರದ್ದೇ ಆದ ಒಂದು ಸೆಟ್ ಆಫ್ ಪಾಯಿಂಟ್ಸ್ ಮಾಡ್ಕೊತಾರೆ. ಎಲ್ಲಿ ಫಾಸ್ಟಾಗಿ ಹೋಗ್ಬೋದು, ಎಲ್ಲಿ ಟೈಮ್ನ ನಾವು ಇನ್ನೂ ನಮ್ಮ ಕಾಂಪಿಟೇಟರ್ಸ್ಗಿಂತ ಜಾಸ್ತಿ ಗೇನ್ ಮಾಡ್ಬೋದು, ಎಲ್ಲಿ ಕರೆಕ್ಟಾಗಿ ಬ್ರೇಕ್ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ನೋಟ್ ಮಾಡ್ಕೊತಾರೆ. ಸೊ ದಟ್ ಈಸ್ ನೋನ್ ಆಸ್ ರೆಕಿ. ಸೊ ಬೇಸಿಕ್ಲಿ 2 ಪಾಸಸ್ ಇರುತ್ತೆ. ಸೊ ಯಾವಾಗಾದರೂ ಅಲಾಟೆಡ್ ಟೈಮ್ ಸ್ಲಾಟಲ್ಲಿ ಈ ಟೈಮಿಂದ ಈ ಟೈಮಲ್ಲಿ ರೆಕಿಗೆ ಹೋಗ್ಬೋದು ಅಂತ ಇರುತ್ತೆ. ಆ ಟೈಮ್ ಸ್ಲಾಟಲ್ಲಿ ಡ್ರೈವರ್ಸ್ ಮತ್ತು ನ್ಯಾವಿಗೇಟರ್ಸ್ ಒಂದು ಸೆಪ್ರೇಟ್ ಕಾರಲ್ಲಿ ಹೋಗಿ ನೋಡಿಕೊಂಡು ಏನೇನು ನೋಟ್ಸ್ ಮಾಡ್ಕೊಬೇಕೋ ಅವ್ರದ್ದೇ ಸ್ವಂತ ನೋಟ್ಸ್ ಅದರ್ ದೆನ್ ದ ರೋಡ್ ಮ್ಯಾಪ್ ದಟ್ ಇಸ್ ಪ್ರೊವೈಡೆಡ್, ಅದನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ನನ್ನ ದ ಥರ್ಡ್ ಇಸ್ ನೋನ್ ಆಸ್ ಡ್ರೈವರ್ಸ್ ಬ್ರೀಫಿಂಗ್. ಸೊ ಡ್ರೈವರ್ಸ್ ಬ್ರೀಫಿಂಗಲ್ಲಿ ಏನಾಗುತ್ತೆ ಅಂದರೆ, ಟೆಕ್ನಿಕಲ್ ಡೆಲಿಗೇಟ್ಸ್ ಬಂದು ಪ್ರತಿಯೊಂದು ಡ್ರೈವರ್ಗಳಿಗೂ ಬ್ರೀಫಿಂಗ್ ಕೊಡ್ತಾರೆ. ಸೊ ಈ ಹತ್ರ ಬಗ್ಗೆ ಬ್ರೀಫಿಂಗು, ಈ ಥರ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಕೊಡಬೇಕು, ಈ ಥರ ಸೇಫ್ ಆಗಿರಬೇಕು. ಮೋಟರ್ ಸ್ಪೋರ್ಟ್ಸ್ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿರೋದ್ರಿಂದ ಸೊ ಎಲ್ಲ ಡ್ರೈವರ್ಸು ಗೊತ್ತಿರುತ್ತೆ, ದೇ ಆರ್ ಆಲ್ ಪ್ರೊಫೆಷ್ನಲ್ಸ್. ಬಟ್ ಸ್ಟಿಲ್ F1 ಡ್ರೈವರ್ಸ್ಗೆ ಒಂಥರ ಪ್ರೊಫೆಷ್ನಲ್ ಲೆವೆಲಲ್ಲಿ ಬ್ರೀಫಿಂಗ್ ನಡೆಯುತ್ತೆ. ಸೊ ಅದೇ ಥರ ಇಲ್ಲೂ ಕೂಡ ಬ್ರೀಫಿಂಗ್ ನಡೆಯುತ್ತೆ. ದೋಸ್ ಆರ್ ದ 3 ಮೇನ್ ಈವೆಂಟ್ಸ್ ದಟ್ ವಿಲ್ ಟೇಕ್ ಪ್ಲೇಸ್ ಆನ್ ಡೇ 1 ಆಫ್ ದ ರ್ಯಾಲಿ. ಸೊ ಬೇಸಿಕ್ಲಿ ನೀವಿಲ್ಲಿ ತುಂಬ ಐಡೆಂಟಿಕಲ್ ಆಗಿರೋ 2 ಕಾರ್ ನೋಡ್ತಿದ್ದೀರಾ. ಸೊ ಏನು ಅಂದರೆ, ಇದನ್ನು 0 ಕಾರ್ ಅಂತ ಕರೀತಾರೆ ಆ್ಯಂಡ್ ಇದನ್ನು 00 ಕಾರ್ ಅಂತ ಕರೀತಾರೆ. ಸೊ ಬೇಸಿಕ್ಲಿ 0 ಮತ್ತು 00ಗೆ ಏನು ಡಿಫ್ರೆನ್ಸು ಅಂದರೆ, ದಿಸ್ ಈಸ್ ದ ಫಸ್ಟ್ ಕಾರ್ ದಟ್ ವಿಲ್ ಬಿ ರನ್ನಿಂಗ್ ಆನ್ ದ ಸ್ಟೇಜ್. ಸೊ ಬೇಸಿಕ್ಲಿ ಏನು ಡಿಫ್ರೆನ್ಸು 0 ಮತ್ತು 00ಗೆ ಅಂದರೆ, ದಿಸ್ ಕಾರ್ ವಿಲ್ ರನ್ ಆ್ಯಟ್ ಅ ಮಚ್ ಫಾಸ್ಟರ್ ಪೇಸ್. ಸೊ ಇದೆರಡು ಕಾರ್ದು ಏನು ಕೆಲಸ, ಏನಕ್ಕೆ ಈ 2 ಕಾರು ಎಲ್ಲ ಕಾಂಪಿಟೇಟರ್ಸ್ಗಿಂತ ಮುಂಚೆ ಹೋಗುತ್ತವೆ ಅಂದರೆ, these 2 cars will make sure that the stage is safe enough for all the drivers. That is the main motive of the 0 and 00 safety car. So basically ಏನು ಅಂದರೆ, ಈ ಸೇಫ್ಟಿ ಕಾರು ಮತ್ತು ಆ ಸೇಫ್ಟಿ ಕಾರ್ 2 0 ಮತ್ತು 00, if they go faster than the average speed of these 2 cars, ಏನಾದರೂ 150 160ಗಿಂತ ಜಾಸ್ತಿ ಇದ್ದರೆ ಆ ಸ್ಟೇಜ್ನ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆಂದರೆ ಇಂಡಿಯನ್ ರೋಡ್ಸ್ಗೆ, ಇಂಡಿಯನ್ ಕಂಡೀಷನ್ಸ್ಗೆ ದ ಸ್ಟೇಜ್ ಇಸ್ ಟೂ ಫಾಸ್ಟ್. ಸೊ ಬೇಸಿಕ್ಲಿ ಈ 2 ಕಾರ್ ಏನು ಟೈಮ್ ಸೆಟ್ ಮಾಡುತ್ತೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ರ್ಯಾಲಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸ್ಯಾಟರ್ಡೇ ಮಾರ್ನಿಂಗ್. ಇವತ್ತು ಡೇಟ್ ಬಂದು 23 ಏಪ್ರಿಲ್, ಸಮಯ ಬಂದು 6:45 ಆಗಿದೆ. ಡೇ 2 ಆ್ಯಂಡ್ ಡೇ 3 ವಾಸ್ ಆಲ್ ಅಬೌಟ್ ರ್ಯಾಲಿಂಗ್. ಈ 2 ದಿನದಲ್ಲಿ ಟೋಟಲ್ 9 ಸ್ಟೇಜಸ್ ನಡೀತು. ಈ ಫುಟೇಜಸ್ ನಿಮಗೋಸ್ಕರ. ಎಂಜಾಯ್ ದ ಪ್ಯೂರ್ ಸೌಂಡ್ ಆಫ್ ರ್ಯಾಲಿ. ಚಿಯರ್ಸ್.
After the touch spanner to body.